ಎಸ್ ನೋಡಿ, ಕೊಲ್ಲಿ ರಾಷ್ಟ್ರಗಳ ಮೇಲೆ ಯುದ್ಧಕ್ಕೆ ಕ್ಷಮೆಯಾಚಿಸಿದೆ ಇರಾನ್. ಈಗ ಇನ್ನು ಮುಂದೆ ಕೊಲ್ಲಿ ರಾಷ್ಟ್ರಗಳ ಮೇಲೆ ನಾವು ದಾಳಿ ಮಾಡೋದಿಲ್ಲ ಅಂತ ಹೇಳಿ ಒಪ್ಪಿಕೊಂಡಿದ್ದಾರೆ. ಆದ್ರೆ ಅಮೆರಿಕ ಹಾಗೂ ಇಸ್ರೇಲ್ ಮೇಲೆ ದಾಳಿಯನ್ನ ಮುಂದುವರಿಸ್ತಾರೆ. ಕೊಲ್ಲಿ ರಾಷ್ಟ್ರಗಳ ಮೇಲೆ ಮಾತ್ರ ಇಲ್ಲಿ ನಾವು ದಾಳಿ ಮಾಡೋದಿಲ್ಲ, ಇಷ್ಟು ದಿನ ದಾಳಿ ಮಾಡಿದ್ದಕ್ಕೆ ಕ್ಷಮೆ ಕೂಡ ಕೇಳಿದ್ದಾರೆ. ಇನ್ನು ಮುಂದೆ ಮಾಡೋದಿಲ್ಲ, ಆದ್ರೆ ನೀವು ಕೂಡ ದಾಳಿ ಮಾಡಬಾರ್ದು ಅಂತ ಹೇಳಿ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಇರಾನ್ಗೆ ಮತ್ತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ವಾರ್ನಿಂಗ್ ಕೊಟ್ಟಿರುವಂತದ್ದು. ಇರಾನ್ಗೆ ಇಂದು ಮತ್ತೆ ಭಾರೀ ಹೊಡೆತ ನೀಡಲಿದ್ದೀವಿ ಅಂತ ಹೇಳಿದ್ದಾರೆ. ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಗಾಸ್ರಿಯಾ RFI ಫೆಫೋರ್ಡೋಗೆ ಶಕ್ತಿಶಾಲಿ ಬಾಂಬ್, ಇದರ ಬೆನ್ನಲ್ಲೇ ಭಾರೀ ಹೊಡೆತದ ಹೇಳಿಕೆ ಕೊಟ್ಟಿದ್ದಾರೆ ಟ್ರಂಪ್ ಕೂಡ. ಇರಾನ್ ಮಧ್ಯಪ್ರಾಚ್ಯವನ್ನೇ ಆಳಲು ನೋಡ್ತಾ ಇದೆ. ಇರಾನ್ ಇನ್ ಮುಂದೆ ಮಧ್ಯಪ್ರಾಚ್ಯದ ಗುಂಡ ಅಲ್ಲ, ಅಲ್ಲಿ ಸೋತವರು ಅಮೆರಿಕ ಅಧ್ಯಕ್ಷರು ಅಂತ ಹೇಳಿ ಇದೀಗ ಡೊನಾಲ್ಡ್ ಟ್ರಂಪ್ ಇದೀಗ ವಾರ್ನಿಂಗ್ ಅನ್ನ ಕೊಟ್ಟಿರುವಂಥದ್ದು. ಕೊಲ್ಲಿ ರಾಷ್ಟ್ರಗಳ ಮೇಲೆ ಯುದ್ಧಕ್ಕೆ ಒಂದು ಕಡೆ ಇರಾನ್ ಕ್ಷಮೆ ಕೇಳಿದೆ, ಮತ್ತೊಂದು ಕಡೆ ಈ ರೀತಿಯಾಗಿ ಟ್ರಂಪ್ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇರಾನ್ಗೆ ಇಂದು ಮತ್ತೆ ದೊಡ್ಡ ಮಟ್ಟದಲ್ಲಿ ಹೊಡೆತವನ್ನ ಕೊಡ್ತೀವಿ, ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊಟ್ಟಿರುವಂತಹ ವಾರ್ನಿಂಗ್ ಇದು. ಶಕ್ತಿಶಾಲಿ ಬಾಂಬ್ಗಳನ್ನ ಬಳಸುವ ಮೂಲಕ ಮತ್ತೊಮ್ಮೆ ದಾಳಿ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ನೇರವಾಗಿ ಹೇಳ್ತಾ ಇದ್ದಾರೆ. ಇರಾನ್ ಮಧ್ಯಪ್ರಾಚ್ಯವನ್ನೇ ಆಳಲು ನೋಡ್ತಾ ಇದೆ, ಆದರೆ ಅದೆಲ್ಲವೂ ಕೂಡ ಆಗಕ್ಕೆ ಬಿಡೋದಿಲ್ಲ, ಸಾಧ್ಯ ಇಲ್ಲ, ಆ ರೀತಿಯಾಗಿ ನಾವು ಬಿಡೋದಿಲ್ಲ ಅಂತ ಹೇಳಿ ಇದೀಗ ಅಮೆರಿಕ ಕೂಡ ವಾರ್ನಿಂಗ್ ಕೊಟ್ಟಿರುವಂಥದ್ದು. ಇರಾನ್ ಇನ್ನು ಮುಂದೆ ಮಧ್ಯಪ್ರಾಚ್ಯದ ಗೂಂಡ ಏನೂ ಅಲ್ಲ, ಅಲ್ಲಿ ಸೋತವರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ರೀತಿಯಾಗಿ ಕೊಟ್ಟಿರುವಂತಹ ಹೇಳಿಕೆ. ಮತ್ತೆ ಭಾರಿ ದೊಡ್ಡ ಮಟ್ಟದಲ್ಲಿ ಹೊಡೆತವನ್ನ ಕೊಡ್ತೀವಿ ಇರಾನ್ಗೆ ಅಂತ ಹೇಳಿ ಮತ್ತೊಮ್ಮೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಮೊನ್ನೆಯೂ ಕೂಡ ಇದನ್ನೇ ಹೇಳಿದ್ರು ಡೊನಾಲ್ಡ್ ಟ್ರಂಪ್ ಅವರು. ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ, ನೀವೇ ಬಂದು ಶರಣಾಗತಿ ಆದ್ರೆ ಒಳ್ಳೆಯದು, ಇಲ್ಲ ಅಂತಂದ್ರೆ ಇದೇ ರೀತಿಯಾಗಿ ವಾರ್ಗಳು ಮುಂದುವರಿಯುತ್ತೆ, ಮಾತುಕತೆಗೂ ಕೂಡ ನಾವು ಮುಂದಾಗೋದಿಲ್ಲ, ನೀವೇ ಬಂದು ಶರಣಾಗತಿಯಾಗಿ ನೀವೇ ಕ್ಷಮೆ ಕೇಳಿ ಅಥವಾ ನೀವೇ ಬಂದು ಸರೆಂಡರ್ ಆದ್ರೆ ಮಾತ್ರ ಇಲ್ಲಿ ಮಾತುಕತೆ ಮಾಡಿ ಅಥವಾ ಇನ್ನೂ ಒಂದು ಸಂಧಾನ ಆಗುವಂತ ಸಾಧ್ಯತೆ ಇರುತ್ತೆ. ಇಲ್ಲ, ಆ ರೀತಿ ಏನೂ ಆಗೋದಿಲ್ಲ ಅಂತಂದ್ರೆ ಮತ್ತೆ ಈ ಒಂದು ದಾಳಿಯನ್ನ ನಿಲ್ಲಿಸೋ ಮಾತೇ ಇಲ್ಲ, ಹೀಗೆ ಒಂದು ದಾಳಿ, ಹೀಗೆ ಒಂದು ಯುದ್ಧ ಮುಂದುವರಿಯುತ್ತೆ ಅಂತ ಹೇಳಿ ಈಗಾಗಲೇ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯಾವಾಗ ಟ್ರಂಪ್ ಎಚ್ಚರಿಕೆ ಕೊಟ್ಟರೋ ಅದರ ಬೆನ್ನಲ್ಲೇ ಇರಾನ್ ಅಧ್ಯಕ್ಷರು ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. Unconditional, not conditional. I said unconditional. It's where they cry uncle, or when they can't fight any longer and there's nobody around to cry uncle. That could happen too, because we've wiped out their leadership numerous times already. So it's if they surrender, or if there is nobody around to surrender, but they're rendered useless in terms of military. I said unconditional, not conditional. I said unconditional. It's where they cry uncle, or when they can't fight any longer and there's nobody around to cry uncle. That could happen too, because we've wiped out their leadership numerous times already. So ಈಗಾಗಲೇ ಇದೇ ರೀತಿಯಾಗಿ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು ಡೊನಾಲ್ಡ್ ಟ್ರಂಪ್. ಮತ್ತೊಂದು ಕಡೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಇಸ್ರೇಲ್ ಹಾಗೂ ಅಮೆರಿಕ ವಿರುದ್ಧ ಒಂದು ಕಡೆ ಇರಾನ್ ಮುಗಿ ಬೀಳ್ತಾ ಇದೆ. ಇಸ್ರೇಲ್ಗೆ ಯಾವೆಲ್ಲ ರಾಷ್ಟ್ರಗಳು ಸಪೋರ್ಟ್ ಮಾಡ್ತಾ ಇದೆ ಅಥವಾ ಬೆಂಬಲವನ್ನ ಸೂಚಿಸ್ತಾ ಇದೆಯಲ್ಲ, ಅಂತ ಒಂದು ರಾಷ್ಟ್ರಗಳನ್ನು ಈಗ ಇರಾನ್ ಟಾರ್ಗೆಟ್ ಮಾಡ್ತಾ ಇದೆ. ಇರಾನ್ನ ಬಹ್ರೇನ್, ಕುವೈತ್ ಮೇಲೆ ಮಿಸೈಲ್ ದಾಳಿಯಾಗಿದೆ. ಇರಾನ್ನ ಬಹ್ರೇನ್, ಕುವೈತ್ ಮೇಲೆಯೂ ಕೂಡ ಮಿಸೈಲ್ ದಾಳಿ ಮಾಡಲಾಗಿದೆ. ಬೈರುತ್ ಪ್ರಾಂತ್ಯದ ಮೇಲೆಯೂ ಕೂಡ ಇರಾನ್ ಭೀಕರವಾಗಿ ದಾಳಿಯನ್ನ ಮಾಡಿದೆ. ಈಗ ಬೈರುತ್ನ ಹೋಟೆಲ್ ಗುರಿಯಾಗಿಸಿ ಅಟ್ಯಾಕ್ ಅನ್ನ ಮಾಡಿರುವಂತದ್ದು. ಹೋಟೆಲ್ ಮೇಲೆ ಮಿಸೈಲ್ ದಾಳಿ, 3 ಸಾವನ್ನಪ್ಪಿದ್ದಾರೆ. ಹೋಟೆಲ್ನಲ್ಲಿ ಇದ್ದಂತಹ 3 ಸಾವನ್ನಪ್ಪಿದ್ದಾರೆ, ಹಲವರಿಗೆ ಗಾಯ ಕೂಡ ಆಗಿದೆ. ಇಸ್ರೇಲ್ ಬೆಂಬಲಿತ ರಾಷ್ಟ್ರಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ ಇರಾನ್. ಈಗ ಇಸ್ರೇಲ್ ಹಾಗೂ ಅಮೆರಿಕಾಗೆ ಯಾವೆಲ್ಲ ರಾಷ್ಟ್ರಗಳು ಬೆಂಬಲ ಸೂಚಿಸ್ತಾ ಇದೆ ಅಥವಾ ಯಾರೆಲ್ಲ ರಾಷ್ಟ್ರಗಳು ಸಪೋರ್ಟಿಗೆ ಬರ್ತಾ ಇದೆಯೋ ಅಂತ ಒಂದು ರಾಷ್ಟ್ರಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ ಈಗ ಇರಾನ್ ಕೂಡ. ಇದರ ನಡುವೆ ಇರಾನ್ನ ಬಹ್ರೇನ್, ಕುವೈತ್ ಮೇಲೆಯೂ ಕೂಡ ಮಿಸೈಲ್ ದಾಳಿಯನ್ನ ಮಾಡಿರುವಂತದ್ದು ಇಸ್ರೇಲ್. ಬೈರುತ್ನಲ್ಲಿ ಹೋಟೆಲ್ನ ಗುರಿಯಾಗಿಸಿ ಈ ರೀತಿಯಾಗಿ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಇನ್ನು ಹೋಟೆಲ್ನಲ್ಲಿ ಮಿಸೈಲ್ ದಾಳಿಯಿಂದ 3 ಸಾವನ್ನಪ್ಪಿದ್ದಾರೆ, ಇನ್ನೂ ಹಲವರಿಗೆ ಗಾಯಗಳು ಆಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಇನ್ನು ಯಾವೆಲ್ಲ ರಾಷ್ಟ್ರಗಳು ಸಪೋರ್ಟ್ ಮಾಡಕ್ ಬರುತ್ತೆ, ಅದು ರಷ್ಯಾ ಇರಲಿ ಅಥವಾ ಉಕ್ರೇನ್ ಇರಲಿ. ಯಾವಾಗ ಉಕ್ರೇನ್ ಕೂಡ ಈ ಒಂದು ವಾರಲ್ಲಿ ಒಂದು ಯುದ್ಧದಲ್ಲಿ ಎಂಟ್ರಿ ಕೊಟ್ಟಿತ್ತು,
ಇಲ್ಲಿ ಉಕ್ರೇನ್ ಕೂಡ ಸಪೋರ್ಟ್ ಮಾಡ್ತಾ ಇರುವಂಥದ್ದು, ದುಬೈ ಹಾಗೂ ಸೌದಿ ಕೂಡ ಸಪೋರ್ಟ್ ಮಾಡ್ತಾ ಇರುವಂಥದ್ದು ಇಸ್ರೇಲ್ಗೆ. ಹಾಗಾಗಿ ಇಷ್ಟೆಲ್ಲ ರಾಷ್ಟ್ರಗಳನ್ನ ಟಾರ್ಗೆಟ್ ಮಾಡ್ಕೊಂಡಿದೆ ಈಗ ಇರಾನ್ ಕೂಡ. ಒಂದು ಕಡೆ ಇರಾನ್ಗೆ ಯಾರೂ ಸಪೋರ್ಟ್ ಇಲ್ಲ, ಸಿಂಗಲ್ ಆಗಿಯೇ ಇದ್ರೆ, ಮತ್ತೊಂದು ಕಡೆ ಇಷ್ಟೊಂದು ರಾಷ್ಟ್ರಗಳನ್ನ ಇದೀಗ ಎದುರಾಕೊಂಡು ಫೈಟ್ ಅನ್ನ ಮಾಡ್ತಾ ಇರುವಂಥದ್ದು. ಆದರೂ ಕೂಡ ಯಾವುದೇ ಕಾರಣಕ್ಕೂ ನಾವು ತಲೆಬಾಗೋದಿಲ್ಲ. ಈ ಒಂದು ಯುದ್ಧ ಹೀಗೆ ಮುಂದುವರಿಯುತ್ತೆ, ಕೊನೆ ಉಸಿರಿರೋವರೆಗೂ ಕೂಡ ಇದೇ ರೀತಿಯಾಗಿ ನಾವು ಫೈಟ್ ಮಾಡ್ತೀವಿ ಅಂತ ಹೇಳಿ ಇರಾನ್ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದೆ. ಇಷ್ಟೆಲ್ಲ ರಾಷ್ಟ್ರಗಳನ್ನ ಎದುರಾಕೊಳ್ತಾ ಇದೆ ಈಗ. ಮತ್ತೊಂದು ಕಡೆ ಎಲ್ಲಾ ರಾಷ್ಟ್ರಗಳು, ಅದರಲ್ಲೂ ಕೂಡ ಅಮೆರಿಕ ಹಾಗೂ ಇಸ್ರೇಲ್ ಕೂಡ ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಕೊಟ್ಟಿದೆ. ಇದೇ ರೀತಿಯಾಗಿ ಮುಂದುವರೆದ್ರೆ ಇನ್ನು ಏನೆಲ್ಲ ಉಳಿದಿದೆಯಲ್ಲ ಎಲ್ಲವೂ ಕೂಡ ಸರ್ವನಾಶ ಮಾಡೋದಂತೂ ಪಕ್ಕ ಫಿಕ್ಸು ಅಂತ ಹೇಳಿ ಈಗಾಗಲೇ ಕೆಲವೊಂದು ತೈಲ ಘಟಕ ಏನಿರುತ್ತೆ, ಅಂದರೆ ಇರಾನ್ನಲ್ಲೂ ಕೂಡ ಬಹಳಷ್ಟು ಜಾಗದಲ್ಲಿ ತೈಲ ಘಟಕ ಇದೆ. ಅಲ್ಲಿನ ಒಂದು ಶಕ್ತಿ ಅಂತಂದರೆ ಅದೇನೆ. ಹಾಗಾಗಿ ಅಂಥ ಒಂದು ಭಾಗಗಳಲ್ಲೂ ಕೂಡ ಟಾರ್ಗೆಟ್ ಮಾಡಿ ಈಗಾಗಲೇ ಧ್ವಂಸ ಮಾಡಿದೆ ಅಮೆರಿಕ ಹಾಗೂ ಇಸ್ರೇಲ್. ಇನ್ನು ಈ ನಡುವೆ ಯಾರೆಲ್ಲ ಇಸ್ರೇಲ್ ಹಾಗೂ ಅಮೆರಿಕಾಗೆ ಸಪೋರ್ಟ್ ಮಾಡುತ್ತೋ ಅಂಥ ರಾಷ್ಟ್ರಗಳನ್ನು ಟಾರ್ಗೆಟ್ ಮಾಡಿ ಅಲ್ಲಿಯೂ ಕೂಡ ದಾಳಿ ಮಾಡಲಾಗುತ್ತೆ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ.